ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ತದಿಹೈಕಮನಾಶ್ರದ್ಧಿ ಶೃಣುಷ್ವಾವಹಿತೋ ಮಮ ಸ್ವಾಯಂಭುವಸ್ಯ ಸಂವಾದಂ ನಾರದಸ್ಯ ಚ ಧೀಮತಃ. ನೋಡು, ನಾನು ನಿನಗೆ ಗುರುಪರಂಪರೆಯನ್ನು ಮುಂದೆ ಇಟ್ಟಿದ್ದೇನೆ. ಬ್ರಹ್ಮದೇವರಿಂದ ಅರಿವು ಪಡೆದದ್ದು ಸನತ್ಕುಮಾರರು, ಸನತ್ಕುಮಾರರಿಂದ ಮಾರ್ಕಂಡೇಯರು, ಮಾರ್ಕಂಡೇಯರಿಂದ ನಾನು, ನನ್ನಿಂದ ನೀನು. ನಾನು ಮಾರ್ಕಂಡೇಯರನ್ನು ಭೇಟಿಯಾಗಿದ್ದು ನಮ್ಮ ತಂದೆಯ ಶ್ರಾದ್ದ ಕಾಲದಲ್ಲಿ. ಹೀಗಾಗಿ ಏಕಮನಸ್ಕನಾಗಿ ನಾನು ಹೇಳುವುದನ್ನು ಕೇಳು. ಸನತ್ಕುಮಾರೋ ಭಗವ ಸ್ವಾಯಂಭುವಸ್ಯ ಸಂವಾದಂ ನಾರದಸ್ಯ ಚ ಧೀಮತಃ. ಸನತ್ಕುಮಾರೋ ಭಗವಾನ್ ದೀಪಂ ಜಜ್ವಾಲ ತೇಜಸಾ ಅಂಗುಷ್ಠಮಾತ್ರೋ ಭೂತ್ವಾತು ವಿಚಚಾರ ಮಹಾಮುನಿ. ಸನತ್ಕುಮಾರರು ಅಂಗುಷ್ಠ ಮಾತ್ರರಾಗಿ ಎಲ್ಲ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ರು. ಆಗ ಮೇರು ಪರ್ವತದ ಮೇಲ್ಗಡೆ ನಾರದರಿಗೂ ಅವರಿಗೂ ಭೇಟಿಯಾಯಿತು. ನಾರದ ಮತ್ತು ಸನತ್ಕುಮಾರರು ಇಬ್ಬರೂ ಕೂಡ ಬ್ರಹ್ಮದೇವರ ಹತ್ರ ಪಾಠ ಕೇಳಿದ್ದು. ಸಕದಾಚಿನ್ ಜಿಜ್ಞಾಸಮಾನವನ್ಯೋನ್ಯಂ ಸಕಾಶಾತ್ ಬ್ರಹ್ಮಣಸ್ತತಃ ಬ್ರಹ್ಮಭಾಗಗತೌ ತಾತ ಪರಮಾರ್ಥಾರ್ಥ ಚಿಂತಕೌ. ದೇವರನ್ನ ಚಿಂತನೆ ಮಾಡಿದರು. ಆ ನಾರದರಿಗೆ ಸನತ್ಕುಮಾರರಿಗೆ ಸಂವಾದ ಆಯಿತು. ನಾರದರು ಮತಿಮಾನ್ ಪ್ರಜ್ಞಾವಂತರೇ. ನಾರದರಿಗಿಂತ ಎತ್ತರದಲ್ಲಿರುವುದು ಸನತ್ಕುಮಾರರು, ಮತಿಮತ್ ಶ್ರೇಷ್ಠಂ. ಬುದ್ಧಿಮಾನ್ ನಾರದರು, ಬುದ್ಧಿವಂತರಲ್ಲಿಯೇ ಶ್ರೇಷ್ಠರು ಸನತ್ಕುಮಾರರು. ಶ್ರುತಿಮಾನ್ ಶಾಸ್ತ್ರಶ್ರವಣ ಸಂಪನ್ನರು ನಾರದರು. ನಾರದರಿಗಿಂತ ಪ್ರಜ್ಞೆಯಲ್ಲಿ ಶಾಸ್ತ್ರಶ್ರವಣದಲ್ಲಿ ಮಿಗಿಲಾದವರು ಸನತ್ಕುಮಾರರು. ಎಲ್ಲ ಗ್ರಂಥಗಳನ್ನು ಓದಿಕೊಂಡ ಸ್ಮೃತಿಮಾನ್ ನಾರದರು. ನಾರದರಿಗಿಂತ ಗ್ರಂಥಗಳ ವ್ಯಾಪ್ತಿ, ಹರವು, ಆಳ ಇವುಗಳೆಲ್ಲ ಪರಿಚಯ ಇರೋದು ಸನತ್ಕುಮಾರರಿಗೆ ಸ್ಮೃತಿಮತ್ತರಂ. ಕ್ಷೇತ್ರವಿತ್ ಪ್ರಕೃತಿಯನ್ನ ಬಲ್ಲವರು ನಾರದರು. ಕ್ಷೇತ್ರವಿತ್ ಶ್ರೇಷ್ಠಂ ಪ್ರಕೃತಿಯನ್ನ ಬಲ್ಲವರಿಯಲ್ಲಿಯೇ ಅಗ್ರಗಣ್ಯರಾದವರು ಸನತ್ಕುಮಾರರು.
ಜ್ಞಾನವಿತ್ ಜ್ಞಾನವಿತ್ತರಂ. ಅರಿವು ಇರೋದು ನಾರದರಿಗೆ, ಅರಿವಿರುವವರಲ್ಲೇ ಮಿಗಿಲು ಸನತ್ಕುಮಾರರು. ಅಂತಹ ಸನತ್ಕುಮಾರಂ ತತ್ವಜ್ಞಂ ಭಗವಂತಮರಿಂದಮ ಸರ್ವವೇದಾರ್ಥ ಕುಶಲಃ ಸರ್ವಶಾಸ್ತ್ರ ವಿಚಾರದಃ. ತತ್ವವನ್ನು ತಿಳಿದ ಸನತ್ಕುಮಾರನನ್ನು ನಾರದರು ಭೇಟಿಯಾಗಿ ತತ್ವವನ್ನು ವಿಚಾರ ಮಾಡಿದರು. ಸನತ್ಕುಮಾರರು ಎಂತಹವರು? ಸನತ್ಕುಮಾರಂ ತತ್ವಜ್ಞಂ, ತತ್ವವನ್ನು ಬಲ್ಲವರು. ಭಗವಂತಂ, ಭಗವಾನ್ ಅನ್ನೋದಕ್ಕೆ ನಿರ್ವಚನ ನಾವು ಈಗಾಗಲೇ ಹಿಂದೆ ನೋಡಿದ್ದೇವೆ. ಆದರೂ ಒಮ್ಮೆ ನೋಡೋಣ. ಲೋಕಾನಾಂ ಆಗತಿಂ ಗತಿಂ, ಲೋಕಗಳ ಗತಿ ಆಗತಿ. ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಅಂತ. ಎಲ್ಲವನ್ನ ತಿಳಿದವರು, ಮನುಷ್ಯ ಲೋಕದಲ್ಲಿ ತಿಳಿಯಬೇಕಾದದ್ದನ್ನೆಲ್ಲ ತಿಳಿದವರು ಭಗವಾನ್. ಜೀವರನ್ನ ನೋಡುವವರು, ಕಣ್ಣಾರೆ ನೋಡುವವರು. ನಾವು ದೇಹದ ಮೂಲಕ ನೋಡೋದು. ಈ ತರಹದ ಸೃಷ್ಟಿ ಪ್ರಳಯಗಳ ರಹಸ್ಯ ಗೊತ್ತಿರುವವರನ್ನ ಭಗವಾನ್ ಅಂತ ಕರೀತೇವೆ. ಭಗವಾನ್ ಆಗಿರುವ ಸರ್ವ ವೇದಾರ್ಥ ಕುಶಲಃ ಸನತ್ಕುಮಾರರನ್ನ ನಾರದರು ಪ್ರಶ್ನೆ ಮಾಡಿದರು. ಏನಂತ? ಸರ್ವ ವೇದಾರ್ಥ ಕುಶಲಃ. ನಾರದರು ಕಡಿಮೆ ಅಲ್ಲ, ಎಲ್ಲ ವೇದಗಳನ್ನ ಚೆನ್ನಾಗಿ ಬಲ್ಲವರು, ಎಲ್ಲ ಶಾಸ್ತ್ರಗಳಲ್ಲಿ ಜಾಣರು. ಸಾಂಖ್ಯ ಯೋಗಂಚ ಯೋ ವೇದ, ಜ್ಞಾನವನ್ನೂ ಕರ್ಮವನ್ನೂ ತಿಳಿದವರು. ಹೇಗೆ? ಪಾಣವು ಆಮಲಕಂ ಯಥಾ, ಅಂಗೈಯ ನಲ್ಲಿಕಾಯಿ ಇದ್ದ ಹಾಗೆ. ಅಂತಹ ನಾರದರು ಕೇಳಿದರು, ಸ್ವಾಮಿ, ಈ ಸಮಗ್ರ ಜಗತ್ತಿನ ಪ್ರಭವಂ ಚಾಪ್ಯಯಂ ಚೈವ ಶ್ರೋತುಮಿಚ್ಛಾಮಿ ತತ್ವತಃ. ಸೃಷ್ಟಿ ಪ್ರಳಯಗಳನ್ನ ಕೇಳಲು ಬಯಸುತ್ತೇನೆ. ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಕಾಲಸಂಖ್ಯಾ, ಸೃಷ್ಟಿ ಇವುಗಳನ್ನೆಲ್ಲ ಕೇಳಲು ಬಯಸುತ್ತೇನೆ ಅಂತ. ಅಲ್ಲ, ಈ ತನಕ ಕೇಳಿದ್ದು ಅದೇ ಅಲ್ವಾ ಅಂದ್ರೆ, ಹೌದು, ಈಗ ಬೇರೆನೇ ಆಯಾಮ ಬರುತ್ತೆ. ಅದಕ್ಕೆ ನಾರದರು ಹೇಳಿದ್ರು, ಸನತ್ಕುಮಾರರು ಹೇಳಿದ್ರು, ಶ್ರೂಯತಾಂ ಆನುಪೂರ್ವೇಣ ನವಸರ್ಗ ಪ್ರಯತ್ನತಃ ತಥಾ ಕಾಲ ಪರಿಣಾಮಂ ತತ್ವಾನಾಂ ಋಷಿ ಸತ್ತಮ. ಕೇಳುವ ನಾರದನೇ, 9 ತರಹದ ಸೃಷ್ಟಿ ಇದೆ. ಆಮೇಲೆ ಕಾಲ ಪರಿಣಾಮದ ಬಗ್ಗೆ ಹೇಳುತ್ತೇನೆ, ತತ್ವಸ್ವರೂಪದ ಬಗ್ಗೆ ಹೇಳುತ್ತೇನೆ. ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಕಾಲಸಂಖ್ಯಾ, ಸರ್ಗ ಅಂದ್ರೆ ಸೃಷ್ಟಿ. ಇದನ್ನ ಎಲ್ಲವನ್ನ ಹೇಳ್ತೇನೆ, ಕೇಳು. ತಮಸಃ ಕುರ್ವತಃಸರ್ಗಃ ತಾಮಸೇತ್ಯಭಿಧೀಯತೆ. ಯಾವ ವಸ್ತುವಿನಲ್ಲಿ ತಮೋಗುಣ ಹೆಚ್ಚಿರುತ್ತೋ ಅದನ್ನ ತಾಮಸ ಸರ್ಗ ಅಂತ ಕರೀತಾರೆ. ಬ್ರಹ್ಮದೇವರಿಗೆ ತಮೋಗುಣ ಇತ್ತು ಅಂತಲ್ಲ ಅರ್ಥ, ವಸ್ತು ತಮೋಗುಣದಿಂದ ಕೂಡಿದೆ ಅಂತ ಅಷ್ಟೇ ಅರ್ಥ. ಬ್ರಹ್ಮವಿದ್ಭಿರ್ದ್ವಿಜೈರ್ನಿತ್ಯಂ ನಿತ್ಯಮಧ್ಯಾತ್ಮ ಚಿಂತಕೈ ಪರ್ಯಾಯ ನಾಮಾನ್ಯೇತಸ್ಯ ಕಥಯಂತಿ ಮನೀಷಿಣಃ ತಾನಿತೇ ತಂ ಪ್ರವಕ್ಷ್ಯಾಮಿ ತದಿಹೈಕಮನಾಶೃಣು. ಇನ್ನು ಪರ್ಯಾಯ ಪದಗಳನ್ನ ನಿರೂಪಣೆ ಮಾಡುತ್ತೇನೆ, ಕೇಳು. ಕೋಶ. ಇದನ್ನ ಕೇಳಿ ನಾವು ವೇದಾರ್ಥವನ್ನು ಮಾಡಲಿಕ್ಕೆ ಬಹಳ ಸುಲಭ ಆಗತ್ತೆ. ಒಂದು, ಮಹಾರ್ಣವ, ಪ್ರಳಯ ಸಮುದ್ರವನ್ನ ಮಹಾರ್ಣವ ಅಂತ ಕರೀತಾರೆ. ಅರ್ಣವ, ಸಮುದ್ರ ಅಂತಷ್ಟೇ ಕರೀತಾರೆ. ಸಲಿಲಂ, ನೀರು ಅಂತಷ್ಟೇ ಕರೀತಾರೆ. ಆಯ್ತಾ? ಗುಣಾಹ ಈ ರೀತಿಯೂ ಹೇಳ್ತಾರೆ. ಆಮೇಲೆ ವೇದ, ತಪಸ್ಸು, ಯಜ್ಞ, ಧರ್ಮ, ಇವಿಷ್ಟು ವೇದ ಅಂತ ಹೇಳಿದ್ರು, ತಪಸ್ಸು ಅಂದ್ರು ಒಂದೇ,
ಯಜ್ಞ ಅಂದ್ರು ಧರ್ಮ ಅಂದ್ರು ಒಂದೇ. ಎಲ್ಲಿ ಬೇರೆ ಬೇರೆ ಇರುತ್ತೆ ಅಂತ ನಾವಲ್ಲಿ ನೋಡ್ಕೊಳ್ಬೇಕು, ನೋಡಿಕೊಂಡು ಮಾತನಾಡಬೇಕು. ಎಲ್ಲ ಕಡೆ ಒಂದೇ ಅಲ್ಲ. ಪ್ರಾಣ ಸಂವರ್ತಕೋಗ್ನಿಶ್ಚ ವ್ಯೋಮಕಾಲಸ್ತಥೈವ ಚ ನಾಮಾನ್ಯೇತಾನಿ ಬ್ರಹ್ಮರ್ಷೇ ಶರೀರಸ್ಯ ಈಶ್ವರಸ್ಯ ವೈ. ಇದು ಶಾರೀರಸ್ಯ ಈಶ್ವರಸ್ಯ ವೈ ಅಂದ್ರೆ ಚೆನ್ನಾಗಿರುತ್ತೆ. ಪ್ರಾಣ ಅಂತ ಹೇಳಿ ಜೀವರಿಗೂ ಹೇಳ್ತಾರೆ, ದೇವರಿಗೂ ಹೇಳ್ತಾರೆ. ಪ್ರಾಣ ಅಂದ್ರೆ ಕ್ರಿಯೆ ಮಾಡುವವ ಅಂತ ದೇವರಿಗೂ ಹೇಳ್ತಾರೆ. ಸಂವರ್ತಕ, ಜೀವನು ಜಡವನ್ನ ದುಡಿಸಿಕೊಳ್ಳುತ್ತಾನೆ, ಜಡವನ್ನ ಬದಲಾವಣೆ ಮಾಡ್ತಾನೆ. ಹೀಗಾಗಿ ಜೀವನೂ ಸಂವರ್ತಕ, ದೇವರು ಸಂವರ್ತಕ. ಜೀವ ಜಡ ಇಬ್ಬರನ್ನು ಪ್ರೇರಣೆ ಮಾಡ್ತಾನೆ. ಅಗ್ನಿ ಅಂತ ಹೇಳಿ ಜೀವನಿಗೂ ಹೇಳ್ತಾರೆ, ದೇವರಿಗೂ ಹೇಳ್ತಾರೆ. ಯಾಕೆಂದ್ರೆ ಅಗನಿ. ಇದೊಂದು ಫೋನ್ ಮಾಡಿ ಬರ್ತಾರೆ ಅಂತ ಹೇಳಿ, ನಾನು ಇವತ್ತು ರಾತ್ರಿ ಹೋಗ್ಲಿಕ್ಕುಂಟು. ಮಹಾರ್ಣವ ಅರ್ಣವಶ್ಚೈವ ಸಲಿಲಂಚ ಗುಣಾಸ್ತಥಾ ಪ್ರಾಣ ಸಂವರ್ತಕೋಗ್ನಿಶ್ಚ ವ್ಯೋಮಕಾಲಸ್ತಥೈವ ಚ ನಾಮಾನ್ಯೇತಾನಿ ಬ್ರಹ್ಮರ್ಷೇ ಶರೀರಸ್ಯ ಈಶ್ವರಸ್ಯ ಚ. ಇನ್ನು ವ್ಯೋಮ ಮತ್ತೆ ಕಾಲ. ವ್ಯೋಮ ಅಂತಂದ್ರೆ ಪ್ರಕೃತಿ ಅಂತ ಕರೀತಾರೆ. ಕಾಲ ಅಂತ ಹೇಳಿದ್ರು ಪ್ರಕೃತಿ ಅಂತಾನೆ ಅರ್ಥ. ನಾಮಾನ್ಯೇತಾನಿ ಬ್ರಹ್ಮರ್ಷೇ ಶಾರೀರಸ್ಯ ಈಶ್ವರಸ್ಯ ಚ. ಒಂದೆರಡು ನಿಮಿಷ. ಅದು ನಂಬರ್ ತಗೊಳ್ಳಿ. ಅದೇನಾಗಿದೆ ಅಂದ್ರೆ ಆ ಬಸ್ನವ್ರು ಫೋನ್ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಲ್ಲ, ಇಲ್ಲಿ ತಗೊಳ್ಳಿ. ಅಲ್ಲ, ಇಲ್ಲೇ ಮಾಡಿ. ಇಲ್ಲಿ ಮಾಡಿಬಿಟ್ಟು ಆಮೇಲೆ ಹೋಗಿ. ನಾನು ಇಲ್ಲಿ ಮಾಡ್ತಾ ಇರ್ತೆ. ವ್ಯೋಮಕಾಲಸ್ತಥೈವ ಚ. ಪ್ರಾಣ ಸಂವರ್ತಕ, ಅಗ್ನಿ, ವ್ಯೋಮ, ಕಾಲ ಇವೆಲ್ಲ ಜೀವನಿಗೂ ಹೇಳ್ತಾರೆ, ದೇವರಿಗೂ ಹೇಳ್ತಾರೆ. ಆನಂದರಾವ್ ಸರ್ಕಲ್ ಬರ್ತಾರೆ ಅಂತ. ಪ್ರಾಣ ಸಂವರ್ತಕ, ಅಗ್ನಿ, ವ್ಯೋಮ, ಕಾಲ ಇದು ಶಾರೀರಕ್ಕೂ ಹೇಳ್ತಾರೆ, ಜೀವರಿಗೂ ಹೇಳ್ತಾರೆ, ದೇವರಿಗೂ ಹೇಳ್ತಾರೆ. ವ್ಯೋಮ ಅಂತ ಹೇಳಿದ್ರೆ ಜೀವಸ್ವರೂಪ, ಕಾಲ ಅಂತಂದ್ರೂ ಜೀವಸ್ವರೂಪ. 9:45 ಅಂತ ಹೇಳಿದ್ದಾರೆ. ಪ್ರಾಣ ಸಂವರ್ತಕೋಗ್ನಿಶ್ಚ ವ್ಯೋಮಕಾಲಸ್ತಥೈವ ಚ ನಾಮಾನ್ಯೇತಾನಿ ಬ್ರಹ್ಮರ್ಷೇ ಶಾರೀರಸ್ಯ ಈಶ್ವರಸ್ಯ ಚ ಕೀರ್ತಿತಾನಿ ದ್ವಿಜಶ್ರೇಷ್ಠ ಮಯಾ ಶಾಸ್ತ್ರಾನುಮಾನತಃ. ಆಮೇಲೆ ಇದು ಪಾಠ ಅವ್ರಿಗೆ ಗೊತ್ತಿದೆ. ಕೀರ್ತಿತಾನಿ ದ್ವಿಜಶ್ರೇಷ್ಠ ಮಯಾ ಶಾಸ್ತ್ರಾನುಮಾನತಃ. ಹೀಗೆ ಶಾಸ್ತ್ರದ ಒಂದು ಶಾಸ್ತ್ರಾನುಮಾನತಃ, ಶಾಸ್ತ್ರದ ಚಿಂತನೆಯ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಕೀರ್ತಿತಾನಿ ದ್ವಿಜಶ್ರೇಷ್ಠ ಮಯಾ ಶಾಸ್ತ್ರಾನುಮಾನತಃ ಚತುರ್ಯುಗ ಸಹಸ್ರಾತ್ತು ಚತುರ್ಯುಗಮರಿಂದಮ ಪ್ರಾಹುಕಲ್ಪ ಸಹಸ್ರಂ ವೈ ಬ್ರಾಹ್ಮಣಸ್ತತ್ವದರ್ಶಿನಃ. ಅದರಿಂದ ಪ್ರಕೃತಿ, ಜೀವ, ದೇವರು, ಪ್ರಕೃತಿಗೆ ಇರುವ ಪರ್ಯಾಯ ಪದಗಳು ಮಹಾರ್ಣವ, ಅರ್ಣವ, ಸಲಿಲ, ಗುಣ. ಧರ್ಮಕ್ಕೆ ಇರುವ ಪರ್ಯಾಯ ಪದಗಳು ವೇದ,
ತಪಸ್ಸು, ಯಜ್ಞ, ಧರ್ಮ, ಜೀವ ಹಾಗೂ ಪರಮಾತ್ಮರಿಗೆ ಇಬ್ಬರಿಗೂ ಇರುವಂತಹ ಶಬ್ದಗಳು ಪ್ರಾಣ, ಸಂವರ್ತಕ, ಅಗ್ನಿ, ವ್ಯೋಮ, ಕಾಲ. ಈ ರೀತಿ ಜೀವ ಹಾಗೂ ಪರಮಾತ್ಮರಿಗೆ ಇಬ್ಬರಿಗೂ ಇರುವಂತಹ ಪದ. ಇವಾಗ ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಪ್ರಕೃತಿಯನ್ನು ತಿಳಿಬೇಕು, ಪುರುಷನನ್ನು ತಿಳಿಬೇಕು ಅಂತಾರೆ. ಅಲ್ಲಿ ಪುರುಷ ಅನ್ನೋದಕ್ಕೆ ನಾರಾಯಣ ಅಂತನೂ ಅರ್ಥ, ಜೀವ ಅಂತನೂ ಅರ್ಥ. ಪ್ರಕೃತಿ ಅನ್ನೋದಕ್ಕೆ ಜಡ ಪ್ರಕೃತಿ ಅಂತನೂ ಅರ್ಥ, ಚಿತ್ ಪ್ರಕೃತಿ ಅಂತನೂ ಅರ್ಥ. ಹಾಗೆ ಇಲ್ಲಿ ಆಯ್ತಾ. ಇನ್ನು ಬ್ರಹ್ಮದೇವರ ಕಾಲ ಮಹಾಕಾಲ. ಅವರ ದಿವಸ, ಅವರ ರಾತ್ರಿ. ದಿವಸ ಅಂತ ಹೇಳಿದ್ರೆ 420 ಕೋಟಿ ವರ್ಷಗಳು ದೇವಮಾನದ್ದು, ನಮ್ದಲ್ಲ. ಅಷ್ಟೇ ಸಂಖ್ಯೆಯ ರಾತ್ರಿ. ಇದು ಹಗಲು ರಾತ್ರಿ ಅವರದು. ಅಂದರೆ 840 ಕೋಟಿ ವರ್ಷ ಬ್ರಹ್ಮದೇವರ ಒಂದು ದಿನ. ದೇವತೆಗಳ 840 ಕೋಟಿ ವರ್ಷ ಏನಿದೆ ಅದು ಇದು ಬ್ರಹ್ಮದೇವರ ಒಂದು ದಿನ. ಆ ರೀತಿ 36,000 ಹಗಲು, 36,000 ರಾತ್ರಿ ಆಗ್ಬೇಕು ಅವ್ರಿಗೆ 100 ವರ್ಷ ಆಗ್ಬೇಕಲ್ಲ ಬ್ರಹ್ಮದೇವರಿಗೆ. ಇದು ಮಹಾಕಾಲ. ಆ ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ತಾರೆ. ಬೆಳಗ್ಗೆ ಇಂದ ಸಂಜೆವರೆಗೆ 14 ಮನ್ವಂತರಗಳ ಸೃಷ್ಟಿ, 14 ಮನ್ವಂತರಗಳ ಪ್ರಳಯ. ಎಲ್ಲ ಅವತಾರಗಳನ್ನು ಪ್ರತಿ ದಿವಸ ನೋಡ್ತಾರೆ ಬ್ರಹ್ಮದೇವರು. ಆ ತರಹ ಇನ್ನು ಅಣಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಎಲ್ಲವೂ ಕೂಡ ದೇವರ ಸಹಜವಾದ ಗುಣ. ಬ್ರಹ್ಮದೇವರು ಈ ತರಹದ ಗುಣಗಳಿಂದ ತುಂಬಿ ಅಗ್ರಜಂ ಯಹ ಸಸರ್ಜ ಅಗ್ರ್ಯಾಕೃತಿಂ ವಿಗ್ರಹೋ ಯಸ್ಯ ಸರ್ವೇ ಗುಣಾ ಏವಹಿ. ಬ್ರಹ್ಮದೇವರಿಗೆ ಎಲ್ಲ ಗುಣಗಳು ಸಹಜವಾಗಿ ಇದೆ. ವಿಗ್ರಹ ಮೈವೆತ್ತು ಬಂದವರು ಅಂತ ಕನ್ನಡದಲ್ಲಿ ಅನುವಾದ ಮಾಡಬಹುದು. ಎಲ್ಲ ಗುಣಗಳಿಂದ ಮೈಯ ತಾಳಿ ಬಂದರು. ಎಲ್ಲ ಗುಣಗಳು ಅವರಲ್ಲಿ ಇದೆ. ಆಯ್ತಾ. ಅಂತಹ ಬ್ರಹ್ಮದೇವರು ಸೃಜಸೆ ಸತ್ವಹಂಕಾರಂ ಪರಮೇಷ್ಠಿನಮವ್ಯಯಂ. ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರನ್ನು ಸೃಷ್ಟಿ ಮಾಡಿದ್ರು. ಅಹಂಕಾರೇಣ ವೈಲೋಕಾ ವ್ಯಾಪ್ತಾಸ್ತ್ವಾಹಂಕೃತೇನ ವೈ. ಅಹಂಕಾರಾಭಿಮಾನಿಯಾದ ಸದಾಶಿವನಿಂದ ನಾನು ಶರೀರ ಅಂತನ್ನುವ ಬುದ್ಧಿ ಬಂತು. ಎಲ್ಲ ಜೀವರು ಕೂಡ ಅದನ್ನು ಹೊಂದಿದರು. ಏನಾವಿಷ್ಟಾನಿ ಭೂತಾನಿ ಮಜ್ಜಂತ್ಯವ್ಯಕ್ತ ಸಾಗರೆ ದೇವರ್ಷಿ ದಾನವನರಾಹ ಯಕ್ಷಗಂಧರ್ವ ಕಿನ್ನರಾಹ ಉನ್ಮಜ್ಜಂತಿ ನಿಮಜ್ಜಂತಿ ಊರ್ಧ್ವಾಧಸ್ತಿರ್ಯಗೇ ವಚಾ. ಏನ ಆವಿಷ್ಟಾನಿ ಭೂತಾನಿ ಮಜ್ಜಂತಿ ಅವ್ಯಕ್ತ ಸಾಗರೇ. ಏನ ಆವಿಷ್ಟಾನಿ, ಈ ಒಂದು ಸದಾಶಿವ ಏನಿದ್ದಾನೆ ಅವನಿಂದಾಗಿ ಇಡೀ ಪ್ರಪಂಚದ ಕಜ್ಜಗಳೆಲ್ಲ ನಡೀತಾ ಇದೆ. ಅದರಿಂದಾಗಿ ಉನ್ಮಜ್ಜಂತಿ ನಿಮಜ್ಜಂತಿ, ತೇಲುತ್ತವೆ ಮುಳುಗುತ್ತವೆ ಲೋಕಗಳೆಲ್ಲ. ಏನು ಹಾಗಂದ್ರೆ ತೇಲೋದು ಮತ್ತು ಮುಳುಗೋದು ಅಂತ ಹೇಳಿದರೆ, ತೇಲೋದು ಅಂತ ಹೇಳಿದರೆ ಜಗತ್ತಿನಲ್ಲಿ ಬಾಳೋದು, ನಾನು ಹುಟ್ಟಿದ್ದೇನೆ ಅಂತ ಅಂದುಕೊಳ್ಳುವುದು, ಇಲ್ಲಿಯ ಸುಖವನ್ನು ಅನುಭವಿಸುವುದು, ಇದನ್ನ ತೇಲುವುದು ಅಂತಾರೆ. ಮುಳುಗುವುದು ಅಂದ್ರೆ
ಅಯ್ಯೋ ನಾನು ಸತ್ತೇ ಅಂತ ಅಂದುಕೊಳ್ಳೋದು. ಇದನ್ನ ತೇಲುವುದು ಮತ್ತೆ ಮುಳುಗುವುದು ಅಂತ ಕರೀತಾರೆ. ಏತಸ್ಯಾಪಿ ನಿಶಾಮಾಹುಃ ಊರ್ಧ್ವಾಧಸ್ಥಿರ್ಯಗೇವವಾ. ಏತಸ್ಯಾಪಿ ನಿಶಾಮಾಹುಃ ತೃತೀಯಮಥ ಕುರ್ವತಃ. ಇವನಿಗೂ ಕೂಡ, ಈ ಸದಾಶಿವನಿಗೂ ಕೂಡ ಬ್ರಹ್ಮನ ಕಾಲದಷ್ಟು ವ್ಯಾಪ್ತಿ ಇರುವುದಿಲ್ಲ. ಅಹಂಕಾರ ಏನ್ ಮಾಡುತ್ತೆ? ಅಹಂಕಾರಶ್ಚ ಸೃಜತಿ ಮಹಾಭೂತಾನಿ ಪಂಚವೈ. ಅಹಂಕಾರ ತತ್ವ ಪಂಚಭೂತಗಳನ್ನು ಸೃಷ್ಟಿ ಮಾಡುತ್ತೆ. ಪೃಥಿವಿ, ವಾಯು, ಆಕಾಶ, ನೀರು, ಬೆಂಕಿ ಅಂತ. ಇದಕ್ಕೆ ವಿಷಯವಾದದ್ದಿದ್ದೇ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಗುಣಗಳಲ್ಲಿ ಎಲ್ಲರೂ ಮುಳುಗಿ ಹೋಗ್ತಾರೆ. ಹೇಗೆ? ಪಂಕಲಗ್ನ ಇವದ್ವಿಪಾಹ, ಕೆಸರಿನಲ್ಲಿ ಮುಳುಗಿದ ಆನೆಗಳಂತೆ. ನೋತ್ತಿಷ್ಠಂತಿ ವಶೀಭೂತಾಹ ಸಕ್ತ ಅವ್ಯಕ್ತ ಸಾಗರೇ. ಇದಕ್ಕೆ ವಶರಾಗಿ ನೋತ್ತಿಷ್ಠಂತಿ, ಮತ್ತೆ ಏಳುವುದೇ ಇಲ್ಲ. ಅಹಂಕಾರದಲ್ಲಿ ತೊಡಗೋದು ಹೇಗೆ ಅಂದ್ರೆ, ಈ ಶಬ್ದಸ್ಪರ್ಶ ರೂಪರಸ ಗಂಧಗಳಲ್ಲಿ ಮುಳುಗಿ ಹೋಗೋದು. ಆಗ ಅವರು ತಮ್ಮನ್ನ ನೋಡಿಕೊಳ್ಳೋದನ್ನೇ ಮರೀತಾರೆ. ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಆಯ್ತಾ? ಅದರಿಂದಾಗಿ ಈ ತತ್ವ, ಅಹಂಕಾರ ತತ್ವ ಇದಿದೆ. ಇಷ್ಟಾದ ಮೇಲೆ ಈ ಸೃಷ್ಟಿಗೆ ಇನ್ನೊಂದು ಹೆಸರು ಇದೆ. ಅನಂತ ಇತಿ ವಿಖ್ಯಾತಃ ಪಂಚಮಸ್ಸರ್ಗ ಉಚ್ಯತೆ. ಅನಂತ ಇತಿ ವಿಖ್ಯಾತಃ, ಅನಂತ ಅಂತ ಕರೀತಾರೆ. ಅನಂತ ಅಂತ ಹೇಳಿದರೆ ಇದರ ನಿರ್ಣಯವೇ ಆಗುವುದಿಲ್ಲ ಅಂತ. ಅನಂತ ಅಂತ ಹೇಳಿದ್ರೆ ಇದರ ನಿರ್ಣಯವೇ ಆಗೋದಿಲ್ಲ. ನ ತಥಾನ್ಯಾನಿ ಭೂತಾನಿ ಬಲವಂತಿ ಯಥಾ ಮನಃ ಏತಸ್ಯಾಪಿ ತು ವೈತರ್ಗಂ ಷಷ್ಠಮಾಹುರ್ಂ ದ್ವಿಜಾತಯಃ. ಇದನ್ನೆಲ್ಲ ಗ್ರಹಿಸುವಂತಹ ಮನಸ್ಸು, ಇದು ಆರನೆಯ ಸೃಷ್ಟಿ ಅಂತ. ಆರನೆಯದ್ದಾಗಿ ಸೃಷ್ಟಿ ಮಾಡಿದ್ದು. ಆಮೇಲೆ ಏಳನೆಯದ್ದನ್ನು ಊರ್ಧ್ವ ಸ್ರೋತಸ್, ಮರ ಮೊದಲಾದವುಗಳ ಸೃಷ್ಟಿ. ಎಂಟನೆಯದ್ದು ಅಧಸ್ರೋತಃ, ಮನುಷ್ಯರ ಸೃಷ್ಟಿ. ಮನುಷ್ಯರ ತುತ್ತ ತುದಿಗೆ ಹೋದ ಮೇಲೆ ಮತ್ತೆ ಕೆಳಗಡೆ ಬೀಳೋದು. ಮನುಷ್ಯರು ಪಾಪ ಮಾಡಿದ್ರೆ ತಿರ್ಯಕ್ ಪ್ರಾಣಿಯಾಗಿಯೇ ಹುಟ್ಟೋದು. ಈ ರೀತಿ 9 ತರಹದ ಸೃಷ್ಟಿ. ವಸ್ತುತಃ ಭಾಗವತದಲ್ಲಿಯೂ ಕೂಡ ಪ್ರಥಮಂ ಮಹತ ಸೃಷ್ಟಿ ಗುಣವೈಷಮ್ಯಮಾತ್ಮನಃ ದ್ವಿತೀಯಸ್ತ್ವಹಮೋ ಯತ್ರ ದ್ರವ್ಯಜ್ಞಾನ ಕ್ರಿಯಾತ್ಮಕ ಅಂತ ಇಡೀ ಸೃಷ್ಟಿ ಪ್ರಪಂಚವನ್ನು 9 ರೀತಿಯಾಗಿ ನಿರೂಪಣೆ ಮಾಡಿದ್ದಾರೆ. ಮೊದಲನೆಯದ್ದು ಮಹತ್ತತ್ವದ ಸೃಷ್ಟಿ, ಎರಡನೆಯದ್ದು ಅಹಂಕಾರ ತತ್ವದ ಸೃಷ್ಟಿ, ಆಮೇಲೆ ಪಂಚಭೂತಗಳು ಮೊದಲಾದವುಗಳ ಸೃಷ್ಟಿ, ಭೂತ ಮಾತ್ರೇಂದ್ರಿಯ ಧಿಯಾಂ ಅದು ಕೂಡ ಒಂದು ಸೃಷ್ಟಿ. ಆಮೇಲೆ ಚತುರ್ಥ ಐಂದ್ರಿಯ ಸರ್ಗ, ನಾಲ್ಕನೆಯದ್ದು ಇಂದ್ರಿಯದ ಸೃಷ್ಟಿ. ಪಂಚಮೋ ಯನ್ಮಯಂ ಮನಃ, ಐದನೆಯದ್ದು ಮನಸ್ಸಿನ ಸೃಷ್ಟಿ. ಇನ್ನು ಆರನೆಯದ್ದು ಷಷ್ಠಸ್ತು ತಮಸಸ್ಸರ್ಗ, ಅಜ್ಞಾನದ ಸೃಷ್ಟಿ. ಎಸ್ತ ಬುದ್ಧಿಕೃತ ಪ್ರಭೋ. ಆಮೇಲೆ ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿಧಸ್ಥಸ್ತು ಶಾಂಚಯ. ಏಳನೆಯದ್ದು ಏನಿದೆ ಅದು ತಸ್ಥುಷಾಂ, ಗಿಡಮರಗಳ ಸೃಷ್ಟಿ. ಷಡ್ವಿಧ ತಸ್ಥುಷಾಂ.
ಆಮೇಲೆ 8ನೆಯದ್ದೇನಿದೆ, ತಿರ್ಯಕ್ ಪ್ರಾಣಿಗಳ ಸೃಷ್ಟಿ. 9ನೆಯದ್ದು ಏನಿದೆ, ಅಧಸ್ರೋತಸಃ, ಕೆಳಗಡೆ ಹೋಗುವಂತಹ ಸೃಷ್ಟಿ. ದುಃಖೇಶು ಸುಖಮಾನಿನಃ, ಇದು ಮನುಷ್ಯರ ಸೃಷ್ಟಿ. ಅಧಸ್ರೋತಃ ಅಂತ ಅದನ್ನೇ ಇಲ್ಲಿ ಸ್ವಲ್ಪ ಬೇರೆ ತರಹ ಹೇಳಿದ್ದಾರೆ. ಈ ರೀತಿ ಭೂಮಿ ಹೀಗಿರುತ್ತೆ, ಹುಟ್ಟುತ್ತೆ, ಬೆಳೆಯುತ್ತೆ, ಬೆಳೀತಾ 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 ಅಧರ್ಮ ಜಾಸ್ತಿಯಾಗಿ ನಾಶದ ಕಡೆಗೆ ಸಾಗುತ್ತೆ. ಪಂಚಭೂತಗಳೆಲ್ಲ ಒಂದರೊಳಗೊಂದು ಸಾಗತ್ತೆ. ತತ್ವಗಳು ಕೂಡ ಒಂದರೊಳಗಡೆ ಇನ್ನೊಂದು ಐಕ್ಯವನ್ನು ಹೊಂದುತ್ತೆ. ಈ ಒಂದು ಉಪಸಂಹಾರ ಏನಿದೆ ಅದೇ ಪ್ರಳಯ ಅಂತ ಕರೀತಾರೆ. ಆಕಾಶಂ ಪ್ರಥಮಂ ಭೂತಂ, ಶ್ರೋತ್ರಂ ಅಧ್ಯಾತ್ಮಂ, ಶಬ್ದ ಅಧಿಭೂತಂ, ದಿಶಃ ಅಧಿದೈವತಂ. ಆಕಾಶ ಅಂತನ್ನೋದು ಮೊದಲನೆಯ ಭೂತ. ಜೀವರ ಒಳಗಡೆ ಇದು ದೇಹದ ಒಳಗಡೆ ಇದು ಕಿವಿಯಾಗಿ ಇರುತ್ತೆ. ಶಬ್ದ ಅನ್ನುವ ರೂಪದಲ್ಲಿ ಇದು ಅಭಿವ್ಯಕ್ತ ಆಗತ್ತೆ. ಇದರ ಅಭಿಮಾನಿ ದೇವತೆಗಳು ದಿಗ್ದೇವತೆಗಳು. ವಾಯು ದ್ವಿತೀಯಂ ಭೂತಂ, ವಾಯುತತ್ವ ಅನ್ನೋದು 2ನೆಯ ಭೂತ. ತ್ವಕ್ ಅಧ್ಯಾತ್ಮಂ, ಚರ್ಮ ಅಂತನ್ನೋದು ಅಧ್ಯಾತ್ಮ. ಅಧ್ಯಾತ್ಮ ಅಂತ ಹೇಳಿದ್ರೆ ದೇಹದ ಒಳಗಡೆ ಇರುವಂಥದ್ದು. ಈ ಚರ್ಮದಿಂದ ನಾವು ಅನುಭವಿಸುವ ಭೌತಿಕ ಪದಾರ್ಥ ಅಂದ್ರೆ ಸ್ಪರ್ಶ. ಇದರ ದೇವತೆ ವಿದ್ಯುತ್. ವಿದ್ಯುತ್ ಅಭಿಮಾನಿಗಳಾದ ದೇವತೆಗಳೆಲ್ಲ ಈ ಚರ್ಮ ಮೊದಲಾದವುಗಳ ಅನುಭವವನ್ನು ತಂದುಕೊಡ್ತಾರೆ, ಚರ್ಮದ ಕ್ರಿಯೆ ಆಗಬೇಕು ಅಂದರೆ. ಇನ್ನು ಜ್ಯೋತಿಸ್ ತೃತೀಯಂ ಭೂತಂ, ಅಗ್ನಿ ಅಂತನ್ನೋದು 3ನೆಯ ಭೂತ. ದೇಹದ ಒಳಗಡೆ ಇದು ಕಣ್ಣಾಗಿ ನೆಲೆಗೊಂಡಿರುತ್ತೆ. ಇದು ಅನುಭವಿಸುವಂತಹ ತತ್ವ ರೂಪ. ಸೂರ್ಯ ಇದರ ಅಧಿದೇವತೆ. ನೀರು ಅಂತನ್ನೋದು 4ನೆಯ ಭೂತ. ದೇಹದ ಒಳಗಡೆ ಇದು ನಾಲಿಗೆಯಾಗಿ ನೆಲೆಗೊಂಡಿರುತ್ತೆ. ಇದು ನಮಗೆ ಅನುಭವಕ್ಕೆ ಬರೋದು ರಸವಾಗಿ. ಇದರ ದೇವತೆ ಸೋಮ, ಚಂದ್ರ. ಇನ್ನು ಪೃಥ್ವಿ ಅನ್ನೋದು 5ನೆಯ ಭೂತ. ದೇಹದ ಒಳಗಡೆ ಇದು ಮೂಗು ಆಗಿ ಇರುತ್ತೆ. ನಮಗೆ ಅನುಭವಕ್ಕೆ ಬರುವಂತಹ ಭೂತ ಗಂಧ. ವಾಯುವೇ ದೇವತೆ. ಹೀಗೆ ಪಾಂಚಭೌತಿಕಮೇತತ್ ಚತುಷ್ಟಯಂ ಅನುವರ್ಣಿತಂ. ಪಾಂಚಭೌತಿಕವಾದದ್ದನ್ನ ನಾವು ನಿರೂಪಣೆ ಮಾಡಿದೆವು. ಇದರ ಒಳಗಡೆ ಯಾರು ಇದ್ದಾನೆ ಅವನು ಅವ್ಯಕ್ತ, ಕಾಣೋದಿಲ್ಲ. ಈ ತರಹದ ಸೃಷ್ಟಿಯನ್ನ ಬೇಕಾದಷ್ಟು ಮಾಡಿದ್ದಾನೆ, ಉಪಸಂಹಾರ ಮಾಡ್ತಾನೆ. ಕಸ್ಮಾತ್, ಯಾಕೆ ದೇವರು ಯಾಕೆ ಈ ಸೃಷ್ಟಿಯನ್ನು ಪ್ರಳಯವನ್ನು ಮಾಡ್ತಾನೆ? ಕ್ರೀಡಾರ್ಥಂ, ಅವನಿಗೊಂದು ಆಟ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರ. ಅಂದ್ರೆ ಆಟ ಅನ್ನೋದು ಬೇಕಾದಾಗ ಆಡಿದ, ಬೇಡಾದಾಗ ಆಡದೇ ಇರೋದು ಅಂತಲ್ಲ. ಆಟ ಅನ್ನೋದು ಯಾವ ರೀತಿ ಅವನಿಗೆ ಕ್ಲೇಶ ಅಲ್ವೋ ಆ ರೀತಿ ಆನಂದದ ಅಭಿವ್ಯಕ್ತಿ ಸೃಷ್ಟಿ ಅಂತ ಅಷ್ಟೇ. ದೇವರು ದುಃಖದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರೆ ನಿಯಮಗಳೆಲ್ಲ ಇದಮಿತ್ತಂ ಅಂತ ಇರೋದೇ ಇಲ್ಲ. ಅದರಿಂದಾಗಿ ಶಾಸ್ತ್ರ ಹೇಳೋದು ಲೋಕವತ್ತು ಲೀಲಾ ಕೈವಲ್ಯಂ, ಆಟ ಈ ಜಗತ್ತು. ಆದರೆ ಆಟ ಆಡಬೇಕಾದ್ರೆ ಮನಸ್ಸು ಬೇಸರ ಆಗಿರಬೇಕು. ದೇವರಿಗೆ ಮನಸ್ಸು ಅಂತ ಇದ್ದು ಆ ಮನಸ್ಸಿಗೆ ಬೇಸರಿಕೆ ಅಂತನ್ನುವ ಒಂದು ತಪ್ಪು ಕಲ್ಪನೆ ಮೂಡಿದ್ರೆ, ಅಥವಾ ಮನಸ್ಸು ಬೇಸರ ಆಗೋದು
ಬೇಸರ ಆಗೋದು ಯಾಕೆ? ಆನಂದ ಹೆಚ್ಚು ಇಲ್ಲದೆ ಹೋದಾಗ. ಬೇಸರ ಅಂದ್ರೆ ಏನು? ಆನಂದ ಇಲ್ಲದೆ ಇರೋದು ಅಂತ. ದೇವರಿಗೆ ಆನಂದ ಇಲ್ಲದೆ ಇರುವ ಪರಿಸ್ಥಿತಿ ಬಂದು ಆಡ್ಲಿಕ್ಕೆ ಜಗತ್ತನ್ನು ಸೃಷ್ಟಿ ಮಾಡದ ಅಂದ್ರೆ ಅದು ಇಲ್ಲ. ಕ್ರೀಡೆ ಅಂತ ಹೇಳಿದ್ದು ದೇವರ ಆನಂದದ ಅಭಿವ್ಯಕ್ತಿ ಅಂತ ಅಷ್ಟೇ ತಿಳ್ಕೊಳ್ಳಿ ಅಂತ, ಅದಕ್ಕಿಂತ ಇನ್ನೇನು ಅಲ್ಲ. ಯಥಾ ಆದಿತ್ಯ ಅಂಶುಜಾಲಂ ಕ್ಷಿಪತಿ ಸಂಹರತೆ ಚ ಯಥಾ ಚ ಅಂತರಿಕ್ಷಾತ್ ಅಭ್ರಕೋಚ ಮುತ್ತಿಷ್ಠತಿ. ಹೇಗೆ ಸೂರ್ಯನಿಂದ ಬೆಳಕುಗಳು ಬರ್ತವೆ, ಹಾಗೆ ಬೆಳಕನ್ನು ಉಪಸಂಹಾರ ಮಾಡುತ್ತಾನೆ, ಹಾಗೆ ಜಗತ್ತನ್ನ ಸೃಷ್ಟಿ ಮಾಡುತ್ತಾನೆ, ಪ್ರಳಯ ಮಾಡುತ್ತಾನೆ. ಎರಡರಲ್ಲಿಯೂ ಕ್ಲೇಶ ಇಲ್ಲ. ಏವಂ ಅವ್ಯಕ್ತ ಗುಣಾನ್ ಸೃಜತಿ ಸಂಹರತೆ ಚ. ಈ ರೀತಿಯಾಗಿ ದೇವರು ಗುಣಗಳನ್ನ ಸೃಷ್ಟಿ ಮಾಡುತ್ತಾನೆ, ಉಪಸಂಹಾರ ಮಾಡುತ್ತಾನೆ. ಯಥಾಚ ಕೂರ್ಮಃ ಅಂಗಾನಿ ಕಾಮಾತ್ ಪ್ರಸಾರಯತೆ ಪುನಶ್ಚ ಪ್ರವೇಶಯತಿ. ಆಮೆ ಅನ್ನೋದು ತನ್ನ ಕಾಲುಗಳನ್ನ ಬೇಕಂದಾಗ ಹೊರಗಡೆ ಇಡತ್ತೆ, ತಲೆಯನ್ನು ಕೂಡ ಬೇಕಂದಾಗ ಹೊರಗಡೆ ಇಡತ್ತೆ, ಬೇಡ ಅಂದಾಗ ವಾಪಸ್ ತಗೊಂಡ್ಬಿಡತ್ತೆ. ಆ ರೀತಿ ಜಗತ್ತನ್ನ ಇವನು ಸೃಷ್ಟಿ ಮಾಡ್ತಾನೆ, ನುಂಗುತ್ತಾನೆ ಕೂಡ. ಏವಂ ಅವ್ಯಕ್ತ ಲೋಕಾನ್ ಪ್ರಸಾರಯತಿ ಗಿರತಿ ಚ. ಈ ತರಹದ ದೇವರು ಶುಚಿ, ಅವನು ಈ ಪ್ರಕೃತಿಯಲ್ಲಿ ಇದ್ದಾನೆ. ನಿತ್ಯಂ ಸಹಧರ್ಮಾಚ ಭಗವತಃ ಅವ್ಯಕ್ತಸ್ಯ ಕ್ರಿಯಾವತಃ ಅಕ್ರಿಯಾವಾನ್ ಭಗವಾನ್ ಪರಮ ಪ್ರಕೃತಿರಹಿತ ಕ್ಷೇತ್ರಜ್ಞ ಕ್ಷೇಮ್ಯ ಇತಿ. ದೇವರು ಲಕ್ಷ್ಮಿಯ ಜೊತೆಗೇ ಇದ್ದಾನೆ. ಅವ್ಯಕ್ತಸ್ಯ ಸಹಧರ್ಮ, ಅವ್ಯಕ್ತ ಅಂದ್ರೆ ಇಲ್ಲಿ ಲಕ್ಷ್ಮಿ, ಅವಳು ಜೊತೆಗೇ ಇದ್ದಾನೆ. ಅವಳು ಕ್ರಿಯಾವತಿ, ದೇವರ ಪ್ರೀತಿಗಾಗಿ ಕ್ರಿಯೆಯನ್ನ ಮಾಡ್ತಾಳೆ. ದೇವರು ಯಾರ ಪ್ರೀತಿಗಾಗಿ ಮಾಡಬೇಕು? ಹೀಗಾಗಿ ಅವನು ಅಕ್ರಿಯಾವಾನ್. ಪ್ರಕೃತಿ ಎಲ್ಲರನ್ನ ವ್ಯಾಪಿಸಿಕೊಂಡಿದೆ, ದೇವರು ಪ್ರಕೃತಿಯ ಅಳವಿನಲ್ಲಿ ಇಲ್ಲ. ಆದ್ದರಿಂದಾಗಿ ಪ್ರಕೃತಿ ರಹಿತ. ಅವನನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಅವನು ಕ್ಷೇಮ್ಯ. ಅದಕ್ಕೆ ನಾರದರು ಒಂದು ಪ್ರಶ್ನೆ ಕೇಳ್ತಾರೆ. ಯದಿ ಅಚೇತನ ಪ್ರಕೃತಿ ಚೇತನಾಧಿಷ್ಠಿತ ಚೇತಯತಿ ಕಸ್ಮಾನ್ ನಮೋಕ್ಷೋಸ್ತಿ. ಪ್ರಕೃತಿ ಅನ್ನೋದು ಅಚೇತನನೇ ಆಗಿದ್ರೆ, ಚೇತನಾಧಿಷ್ಠಿತವೇ ಆಗಿದ್ರೆ, ಅಂದ್ರೆ ಜೀವ ಪ್ರಕೃತಿಯನ್ನ ಆಶ್ರಯಿಸಿಕೊಂಡಿದ್ದಾನೆ. ಜೀವನನ್ನ ಬಂಧನ ಮಾಡಿರುವ ಪ್ರಕೃತಿ ಜಡ, ಅದನ್ನ ಯಾಕೆ ಬಿಡಿಸ್ಕೊಳ್ಳಿಕ್ಕಾಗಲ್ಲ? ಯಾಕೆ? ನೀವೇನು ಹೇಳ್ತಾ ಇದ್ದೀರಾ? ಜಡ ಬಂಧನ ಮಾಡಿದೆ ಜೀವನನ್ನ. ಜೀವ ಜಡವನ್ನ ಹೇಗೆ ಬೇಕೋ ಹಾಗೆ ಟೇಮ್ ಮಾಡ್ತಾನೆ, ಹೇಗೆ ಬೇಕೋ ಹಾಗೆ ಬಳಸಿಕೊಳ್ತಾನೆ, ತನಗೆ ತೊಂದರೆ ಮಾಡದಂತೆ ನೋಡಿಕೊಳ್ತಾನೆ. ಅಂಥದ್ದು ಜೀವ ಕಷ್ಟಪಟ್ಟು ಬಿಡುಗಡೆ ಹೊಂದೋದು ಅಂದ್ರೇನು? ಆರಾಮವಾಗಿ ಬಿಡುಗಡೆ ಹೊಂದುತ್ತಾನೆ ಅಲ್ವಾ? ಯಾಕೆ ಮೋಕ್ಷವಿಲ್ಲ ಜೀವನಿಗೆ? ಭವದ್ವಿಧಾನಾಂ ಚೇತಸ್ಕಾಂಕ್ಷಿಣಾಂ ಚೇತೋ ಹಿ ಪಂಚವಿಂಶಕಂ ಉಪದಿಶಂತಿ ಯೋಗಾ ಸಾಂಖ್ಯಾಶ್ಚ. ನಿಮ್ಮಂತಹವರು ಮನಸ್ಸಿನ ಮೂಲಕವೇ ದೇವರನ್ನು ತಿಳಿಬೇಕು. ಅದು ಮನಸ್ಸು ಜಡ. ತಚ್ಚ ಅಯುಕ್ತಂ ಉಪದಿಶಂತಿ. ಅದು ಸರಿಯಲ್ಲ. ಮನಸ್ಸು ಸ್ವತಂತ್ರವಾಗಿ ಇಲ್ಲ, ಚೇತನ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಅದರಿಂದಾಗಿ ನಾವು ಜೀವ ಮತ್ತು ಜಡ, ಜಡದ ಬಂಧನದಲ್ಲಿ ಜೀವ ಇದ್ದಾನೆ. 。 . 。 . 。 . 。 . . 。 . 。 . 。 . 。 . 。 . 。 . 。 。 . 。 。 。 。 。 . 。 。 。 。 。 。 . 。 。 . 。 。 。 。 . 。 。 . 。 。 . 。 。  .
ಇವರಿಗೆ ಫೋನ್ ಮಾಡಿ ನಿಮ್ಮ ಇನ್ನೊಂದು ಮೊಬೈಲ್ಗೆ ಕಳಿಸಿದ್ದೇನೆ ಅಂತ ಹೇಳಿ. ಇವ್ರಿಗಲ್ಲ, 50 ಅಂತ ಎಂಡ್ ಆಗುತ್ತಲ್ಲ ಅವ್ರಿಗೆ ಸುಮ್ಮನೆ ಕಾಟ ಕೊಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಇವಾಗ ಪಾಠ ಆಗ್ತಾ ಇರುತ್ತೆ ಅಂತ, ಗೊತ್ತಿಲ್ಲದೆ ಇರೋರೇನಲ್ಲ ಅವರು. ಯಥಾ ಹಿ ಕಶ್ಚಿತ್ ದೀರ್ಘಮಧ್ವಾನಂ ಗಚ್ಚತಿ ಸಂಗವಾನ್ ಅಸಂಗಸ್ಯ ಆಗಮವತೋ ಗಮನೆ ಪ್ರಯೋಜನಂ ಭವತಿ ಅಥ ಗಚ್ಚತಿ ಸೋಪಿ ಸಂಗೀ ಭವತಿ. ಯಾರೋ ಒಬ್ಬ ಉದ್ದವಾದ ದಾರಿಯನ್ನ ತುಳಿತಾ ಇರ್ತಾನೆ. ಹಾಗೆ ತುಳಿಯುವವ ಅವನಿಗೆ ಏನೋ ಪ್ರಯೋಜನ ಇದೆ. ದಾರಿಯಲ್ಲಿ ಸಾಗುತ್ತಾ 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 ಅನೇಕ ಪದಾರ್ಥಗಳನ್ನು ಪ್ರೀತಿಸುತ್ತಾನೆ. ಅವನು ದಾರಿಯನ್ನ ಬಳಸಿಕೊಂಡದ್ದು ಗುರಿಯನ್ನ ತಲುಪಲಿಕ್ಕೆ ಮಾತ್ರ. ಉದ್ದೇಶ ದಾರಿಯಲ್ಲ, ಗುರಿ. ಆದರೆ ದಾರಿಯ ಮೇಲೆ ಪ್ರೀತಿ ಇರುತ್ತೆ, ದಾರಿಯನ್ನು ಚೆನ್ನಾಗಿ ಇಟ್ಟುಕೊಳ್ತಾನೆ. ಆ ರೀತಿ ಪ್ರಕೃತಿ ಮತ್ತೆ ಜೀವನಿಗೆ ದೇವರನ್ನು ತಲುಪಲಿಕ್ಕೆ ಪ್ರಕೃತಿ ಅನ್ನೋದು ದಾರಿ. ಪ್ರಕೃತಿಯನ್ನ ಜೀವ ಪ್ರೀತಿಸ್ತಾನೆ. ಆದರೆ ಪ್ರಕೃತಿಯಿಂದ ಬಿಡುಗಡೆ ಪಡಿಬೇಕು. ದೇಹವನ್ನ ಪ್ರೀತಿಸ್ತಾನೆ, ಪ್ರಕೃತಿಯಿಂದ ಬಿಡುಗಡೆ ಪಡಿಬೇಕು. ಅವಾಗ ಪ್ರೀತಿ ಉಂಟಾಗೇ ಆಗತ್ತೆ. ಇನ್ನೂ ಮತ್ಸ್ಯಶ್ಚ ಉದಕಂಚ ಸಹಧರ್ಮಿಣಾವೇವ, ಮೀನು ಮತ್ತೆ ನೀರು ಸಹಧರ್ಮಿಯೇ. ಜೀವ ಮೀನಿನಂತೆ ಇರಬಹುದು, ಪ್ರಕೃತಿ ನೀರಿನಂತೆ ಇರಬಹುದು. ಪ್ರಕೃತಿಯನ್ನ ಬಿಟ್ಟು ಜೀವ ಇರಲಾರ, ಹಾಗೆ ನೀರನ್ನು ಬಿಟ್ಟು ಮೀನು ಇರಲಾರದು. ಇದು ಪ್ರಕೃತಿ ಮತ್ತೆ ಪುರುಷರ ಬಂಧ. ನಾವು ಅದನ್ನು ಮೀರೋದು ಅಂದ್ರೆ ಏನರ್ಥ? ಯದಿ ಉದಕಂ ಪ್ರವರ್ತಮಾನಂ ಮತ್ಸ್ಯ ಅನುಪ್ರವರ್ತತೆ ನನು ಸಂಗವಾನ್ ಭವತಿ ಅಸಂಗೀ ಮತ್ಸ್ಯ ತಸ್ಯ ಕಿಂ ಸಂಗವೃತ್ಯಾನುವರ್ತನೇನ. ಒಂದು ವೇಳೆ ಉದಕವೇ ಮೀನನ್ನು ಬಂಧಿಸಿಲ್ಲ ತಾನೇ, ನೀರಿಗೆ ಮೀನಿನ ಮೇಲೆ ಪ್ರೀತಿ ಇರದಿರಬಹುದು, ಆದರೆ ನೀರಿಗೆ ಮೀನಿನ ಮೇಲೆ ಪ್ರೀತಿ ಇರುತ್ತೆ. ಹೀಗಾಗಿ ಪ್ರಕೃತಿ ಹಾಗೂ ಪುರುಷರನ್ನ ಬೇರ್ಪಡಿಸುವುದು ಮುಕ್ತಿ ಅಂತ ನೀವು ಹೇಳೋದಾದರೆ, ಪ್ರಕೃತಿಗೂ ಪುರುಷನಿಗೂ ಇರುವಂತಹ ಆ ಅನುಬಂಧ ಇದೆಯಲ್ಲ, ಅದನ್ನು ಬಿಡಬೇಕಾಗತ್ತೆ. ಆದರೆ ಬಿಡೋದು ಹೇಗೆ? ಎಲ್ಲಕ್ಕಿಂತ ಮಿಗಿಲಾಗಿ ಈ ಜಡ ಜೀವನನ್ನ ಬಂಧಿಸಿದೆ, ಆನಂದವನ್ನು ಹೊಂದದಂತೆ. ಜಡ ಜೀವನನ್ನ ಬಂಧಿಸಿದೆ, ಆನಂದವನ್ನು ಹೊಂದದಂತೆ ಅಲ್ವಾ? ಜಡವನ್ನ ಜೀವ ಸುಲಭವಾಗಿ ದಾಟಬಹುದು. ಹೀಗಿರುವಾಗ ಇಷ್ಟೊಂದು ತೊಂದರೆ ಯಾಕೆ? ಮೋಕ್ಷಕ್ಕಾಗಿ. ಇದನ್ನ ದಯವಿಟ್ಟು ನನಗೆ ಹೇಳಬೇಕು ಅಂತ ನಾರದರು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸನತ್ ಕುಮಾರರು ಹೇಳಿದ್ರು, ಅಧಿಷ್ಠಾ ಪುರುಷೋ ನಿತ್ಯಂ ಪ್ರಕೃತ್ಯಾನ ಚ ಆತ್ಮನಃ ತಸ್ಯಾಭಿಮಾನೋ ಭವತಿ ತಸ್ಮಾತ್ ಆಸಂಗ ಉಚ್ಯತೆ. ಹೌದಪ್ಪ, ಪುರುಷ ಆಶ್ರಿತ, ಪ್ರಕೃತಿ ಆಶ್ರಯ. ಈ ಜೀವನಿಗೆ
ಅಭಿಮಾನ ಉಂಟಾಗತ್ತೆ. ಅದರಿಂದಾಗಿ ಆಸಂಗ ಅಂತ ಜೀವನನ್ನ ಕರೀತಾರೆ. ತನಗೆ ದುಃಖವನ್ನು ಉಂಟು ಮಾಡ್ತಾ ಇರುವ ಪ್ರಕೃತಿಯನ್ನ ಬಲವಾಗಿ ಅಪ್ಪಿಕೊಂಡು ಬಿಡ್ತಾನೆ ಜೀವ. ಇದರಿಂದ ದೂರ ಹೋಗಲಿಕ್ಕೆ ಕೇಳಲ್ಲ. ಅದರಿಂದಾಗಿ ಪ್ರಕೃತಿಯನ್ನ ಹುಚ್ಚನಂತೆ ಪ್ರೀತಿಸುವವ ಜೀವ. ತನಗೆ ಯಾವುದು ಆನಂದ ಪ್ರತಿಬಂಧಕವಾಗಿದೆಯೋ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಅದರಿಂದ ಅವನನ್ನು ಆಸಂಗ ಅಂತ ಕರೀತಾರೆ. ದ್ರಷ್ಟಾ ಹಿ ಪುರುಷೋ ನಿತ್ಯಂ ಮನಸೋ ನ ಚ ಆತ್ಮನಃ ತಸ್ಯಾಭಿಮಾನೋ ಭವತಿ ತಸ್ಮಾತ್ ಆಸಂಗ ಉಚ್ಯತೆ. ಇನ್ನು ಜೀವ ಇದು ಜಡ ಅಂತ ಅಂದುಕೊಳ್ತಾನೆ. ಆದರೆ ದ್ರಷ್ಟಾ ನೋಡ್ತಾ ಇರ್ತಾನೆ. ನೋಡೋದು ಅಂದ್ರೆ ಜ್ಞಾನವನ್ನು ಪಡೆದಿರ್ತಾನೆ, ಜ್ಞಾನಿ. ಆದರೆ ಮನಸ್ಸಿನ ಮೂಲಕವಾಗಿ ಇವನ ಎಲ್ಲ ಜ್ಞಾನವೂ ಕೂಡ ಆತ್ಮದ ಮೂಲಕವಾಗಿ ಅಲ್ಲ. ಸ್ವರೂಪದಿಂದ ಅವನು ಏನನ್ನೂ ಸ್ಪೆಸಿಫಿಕ್ ಆಗಿ ಕಾಣುವುದಿಲ್ಲ. ಎಲ್ಲ ಮನಸ್ಸಿನ ಪರಿವಾರವನ್ನೇ ಕಾಣುವುದು. ಅವನಿಗೆ ಅಭಿಮಾನ ಉಂಟಾಗತ್ತೆ, ಆತ್ಮದ ಬಗ್ಗೆ ಅಲ್ಲ, ಮನಸ್ಸಿನ ಬಗ್ಗೆ. ಅದರಿಂದಾಗಿಯೂ ಅವನನ್ನು ಆಸಂಗ ಅಂತ ಕರೀತಾರೆ. ಇವನು ತಿಳ್ಕೊಳ್ಳೋದು, ಕೇಳೋದು, ಮಾಡೋದು ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಆದ್ದರಿಂದ ಆತ್ಮನಿಗಲ್ಲ. ಅದರತ್ತ ಸಾಗಬೇಕು ನಾವು. ಅದಕ್ಕಾಗಿಯೇ ಈ ಧ್ಯಾನ ಪ್ರಕ್ರಿಯೆ. ದೇವರನ್ನ ಒಲಿಸುವುದು ಅದಕ್ಕಾಗಿಯೇ, ಬಂಧದಿಂದ ಬಿಡುಗಡೆ ಮಾಡುವಂತ. ಜ್ಞಾನ ಬಂದ ಕೂಡಲೇ ಮುಕ್ತಿನೂ ಆಗಲ್ಲ, ದೇವರ ಅನುಗ್ರಹ ಆಗಬೇಕು. ಇದನ್ನೇ ಬ್ರಹ್ಮಸೂತ್ರದ ಮೊದಲನೆಯ ಸೂತ್ರ ಹೇಳುತ್ತೆ ಅಂತಾರೆ ಮಧ್ವಾಚಾರ್ಯರು. ಅಥ ದೇವರನ್ನ ತಿಳಿಯಲು ಬೇಕಾದ ಆರಂಭದ ಗುಣಗಳ ಸಿದ್ಧಿಯಿಂದ ಶಮ ದಮ ಇವುಗಳೆಲ್ಲ ಬಂದ ಮೇಲೆ ಅತಃ ದೇವರ ಅನುಗ್ರಹದಿಂದಲೇ ಮುಕ್ತಿಯಾಗಬೇಕಾಗಿರೋದ್ರಿಂದ ಬ್ರಹ್ಮ ಜಿಜ್ಞಾಸ, ದೇವರನ್ನ ತಿಳಿಬೇಕು. ಇದು ಅರ್ಥ. ಇಲ್ಲಿ ತನಕ ಅವ್ರು ಏನು ಪ್ರಶ್ನೆ ಕೇಳಿದ್ರು, ಇವರೇನು ಉತ್ತರ ಹೇಳಿದ್ರು, ಅದಕ್ಕಿದೆ ಉತ್ತರ. ಆ ಉತ್ತರದ ಸಾರಾಂಶ ಇದು. ಪ್ರಶ್ನೆಗದೆ, ಜೀವನಿಗೆ ಜಡ ಅನ್ನೋದು ಜೀವ ಉಪಯೋಗಿಸ್ತಾನೆ. ಆದ್ರೆ ಎಲ್ಲಿ? ಆತ್ಮದ ಲೆವೆಲಲ್ಲಿ ಅಲ್ಲ, ದೇಹದ ಲೆವೆಲಲ್ಲಿ ಜಡವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಬಯಸ್ತಾನೆ. ಅವನಿಗೆ ಹೊರಗಡೆಯ ಸೌಲಭ್ಯಗಳಿಗೆ ಮಾತ್ರ ಪ್ರಕೃತಿ ಬೇಕು, ಬೇರೆ ಅಲ್ಲ. ಅದರಿಂದಾಗಿ ತನ್ನದಲ್ಲದ್ದನ್ನ, ತನಗೆ ಅಹಿತವಾದದ್ದನ್ನ ಗಟ್ಟಿಯಾಗಿ ಜೀವ ಅಪ್ಪಿಕೊಳ್ತಾನೆ. ಅದಕ್ಕೆ ಏನಂತ ಕರೀತಾರೆ? ಆಸಂಗ ಅಂತ ಕರೀತಾರೆ. ಇವನ್ನ ಜೀವನ ಒಂದು ವಿಶಿಷ್ಟವಾದ ಗುಣ. ದೇವರು ಅಸಂಗ. ಅವನಿಗೆ ಯಾವುದರ ಮೇಲೂ ಮಿತಿಮೀರಿದ ಸ್ನೇಹ ಇಲ್ಲ. ಇವನಿಗೆ ಮಿತಿಮೀರಿದ ಸ್ನೇಹವೇ ಇರೋದು. ಅದರಿಂದಾಗಿ ಇವನು ಆಸಂಗ, ದೇವರು ಅಸಂಗ. ಅಸಂಗೋಷಯಂ ಪುರುಷಃ ಅಂತ ಹೇಳಿ ನಾವು ಉಪನಿಷತ್ತಿನಲ್ಲಿ ನೋಡಿದ್ದೇವೆ. ಅದಕ್ಕೆ ಪರ್ಫೆಕ್ಟ್ ಆದ ಉದಾಹರಣೆ ಇದೆ. ದೇವರ್ಷೇ ತತ್ರ ಆಸಂಗಂ ಉದಾಹರಂತಿ ಪುರುಷಸ್ಯ. ಹೀಗೆ ಆಸಂಗನಾದ ಇದು ಜೀವರ ಬಗ್ಗೆ ಹೇಳಿ ಆಯಿತು. ದೇವರ ಬಗ್ಗೆ ಹೇಳ್ತೇನೆ. ದೇವರು ಅಸಂಗ. ಶುಚಿರಿ ಭಗವಾನ್ ಕ್ಷೇತ್ರಜ್ಞ. ದೇವರು ಶುಚಿ. ಶುಚಿನೀಂ ಪ್ರಕೃತಿ ಉದಾಹರಂತಿ. ಚಿತ್ ಪ್ರಕೃತಿಯಾದ ಲಕ್ಷ್ಮೀದೇವಿಯು ಶುಚಿಯೇ, ಸಂಸಾರ ವಿರೋಧವಳು. ಸಂಗೀಹಿ ಸಂಗವಾನ್ ಅಸಂಗೀಚ
ಅಸಂಗ ಇತಿ ಯಹ ಅಸಂಗಃ ಹಿ ಆತ್ಮಾನಂ ಸಂಗಿನಂ ಅನುಪಶ್ಯತೀತಿ ಸಖಲು ಅಜ್ಞಾನೀತ್ಯುಚ್ಯತೆ. ಜೀವ ಏನಿದ್ದಾನೆ ಈ ಸಂಘದೊಂದಿಗೆ ಗಟ್ಟಿಯಾಗಿ ಬೆಸೆದುಕೊಂಡಿದ್ದಾನೆ, ಅದರಿಂದಾಗಿ ಅವನನ್ನು ಅಜ್ಞಾನಿ ಅಂತ ಕರೀತಾರೆ. ಅದು ಅವನಿಗೆ ಗೊತ್ತಿಲ್ಲ. ಈ ಅವಿದ್ಯೆಯಿಂದ ಸುಮಹಾನ್ ದುಃಖಯೋಗೋ ಭವತಿ, ದುಃಖ ಇವನಿಗೆ ಆಗತ್ತೆ. ಯಥಾಚ ಸಮುದ್ರಂ ಪ್ರಯಾತಸ್ಯ ಹುತ ಪ್ರಾಯಶ್ಚಿತ್ತಸ್ಯ ಅರ್ಥತರ್ಷಿಣಃ ವಣಿಕ್ ಸಂಘಸ್ಯ ಯಾನಪಾತ್ರೆ ಅರಣವಾತ್ ಆಗತ ಚಂಡವಾಯುನ ಭಿದ್ಯಮಾನ ಇತಸ್ತತಶ್ಚ ವಿಮಲಾಭಿಃ ಊರ್ಮಿಭಿಃ ಭಿದ್ಯಮಾನೋ ಹಾಹಾಭೂತೋ ಜನೋ ವ್ಯಾಪದ್ಯೇತ್. ಸಮುದ್ರದಲ್ಲಿ ಹೋಗುವಾಗ ಭೀಕರವಾದ ಅಲೆಗಳು ಅಪ್ಪಳಿಸಿ ಬಂದು ಹಡಗು ಒಡೆದು ಒಳಗಡೆ ಇದ್ದ ಪದಾರ್ಥಗಳು ಹೋದ ದುಃಖವೊಂದು, ಈ ದೇಹಕ್ಕೆ ಬಂದ ಆಪತ್ತು. ಈ ರೀತಿ ಸಮುದ್ರದಲ್ಲಿ ಪ್ರಯಾಣ ಮಾಡುವ ಜನ ಎಲ್ಲ ಕಡೆಯಿಂದ ರಿಸ್ಕ್ ಅದಕ್ಕೊಳಗಾಗಿರ್ತಾನೆ. ಶತಶಶ್ಚ ಅಪ್ರಾಪ್ತ ಮನೋರಥಾ ಪ್ಲವಾನ್ ಗೃಹೀತ್ವಾ ಪ್ಲವಾಶ್ಚ ಉನ್ಮಜ್ಜಂತಿ ನಿಮಜ್ಜಂತಿ ಅನ್ಯೋನ್ಯಂ ಅವಲಂಬಮಾನಾಃ. ಕಡೆಗೆ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಪ್ಲವಾನ್ ಗೃಹೀತ್ವ, ಲೈಫ್ ಬೋಟ್ಸ್ ಅಂತ ಹೇಳ್ತಾರಲ್ಲ, ಚಿಕ್ಕ ಚಿಕ್ಕದು, ದೊಡ್ಡ ಪದಾರ್ಥಗಳಲ್ಲಿ ಅತ್ಯಂತ ಚಿಕ್ಕ ಚಿಕ್ಕ ಲೈಫ್ ಬೋಟ್ ಅಂತ ಇರುತ್ತೆ. ಆ ಲೈಫ್ ಬೋಟ್ ಅನ್ನ ಇಟ್ಕೊಂಡು ಜಿಗಿತಾರೆ, ಆದ್ರೂ ಕೂಡ ತಲುಪ್ತಾರೆ ಅಂತ ಖಾತ್ರಿ ಇಲ್ಲ. ಯಾಕೆಂದ್ರೆ ಜನ ಜಾಸ್ತಿಯಾಗಿಯೋ ಅದು ಎಳೆದೋ ಸಾಯುವವರಿದ್ದಾರೆ. ಅದರಿಂದಾಗಿ ಏವಂ ಅಜ್ಞಾನಿ ಪುರುಷಃ ಸಂಸಾರ ಸಾಗರಂ ಅವಿದ್ಯಾಸ್ತಂ ಅಸದಿತಿ. ಹೀಗೆ ಅಜ್ಞಾನಿಯಾದ ಪುರುಷ ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡುತ್ತಾನೆ. ಇಷ್ಟು ಅವರು ಹೇಳುವಂಥದ್ದು. ಸೃಷ್ಟಿ ಇದೆ, ಆ ಸೃಷ್ಟಿ ಜಡ ಪದಾರ್ಥ ಪ್ರಧಾನವಾಗಿ ಇದೆ. ಜಡ ಹಾಗೂ ಜೀವರ ಸಂಯೋಗವನ್ನೇ ಸೃಷ್ಟಿ ಅಂತ ಕರೆಯೋದು. ಆದರೆ ಜೀವ ಜಡವನ್ನ ಹೆಂಗಂದುಕೊಂಡಿದ್ದಾನೆ? ದೇವರು ಹೇಗಿದ್ದಾನೆ? ಪ್ರಕೃತಿಯಲ್ಲಿ ಚಿತ್ಪ್ರಕೃತಿಯಾದ ಲಕ್ಷ್ಮೀದೇವಿ ಹೇಗಿದ್ದಾಳೆ? ಜಡವೇ ಆದರೆ ತಡ ಯಾಕೆ? ವಿಳಂಬ ಕಿನ್ನಿ ಬಂಧನ. ದೇವರ ಅರಿವನ್ನ ಪಡೆದ ಮೇಲೂ ಕೂಡ ವಿಳಂಬ ಯಾಕಾಗತ್ತೆ ಮುಕ್ತಿಯಲ್ಲಿ? ದೇವರ ಅನುಗ್ರಹ ಆಗಬೇಕಾಗಿರೋದ್ರಿಂದ. ಈ ತರಹದ ಅನೇಕ ಪ್ರಮೇಯಗಳನ್ನ ನಾವಿವತ್ತು ನೋಡಿದ್ದೇವೆ. ಇನ್ನು ನಾಳೆ ಆಗೋದಿಲ್ಲ, ನಾಡಿದ್ದಾಗತ್ತೆ. ಶುಕ್ರವಾರ ನಾವು ಮತ್ತೆ ಭೇಟಿಯಾಗೋಣ. ನಾಳೆ ಗುರುವಾರ ಒಂದು ದಿವಸ ಆಗೋದಿಲ್ಲ, ನಾಡಿದ್ದು ಮತ್ತೆ ನೋಡೋಣ. ಕೃಷ್ಣಾರ್ಪಣಮಸ್ತು.